ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ಚೂಡಿದಾರ್ ಪ್ಯಾಂಟ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕ್ಯಾನ್ವಾಸ್ ಪೇಪರ್. ಇದು ಪ್ಯಾಂಟಿಗಾಗಿಯೇ ಇಷ್ಟು ಬರುತ್ತೆ. ಇದು ಈ ಥರ 1 ಇಂಚಿನಷ್ಟು ಅಗಲ ಇರುತ್ತೆ. ಇದನ್ನು ಎಲ್ಲಿ ಹಚ್ಚಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಯಾವ ಕಡೆ ಗಮ್ ಇರುತ್ತೆ ಅಂತಂದು ಫಸ್ಟು ನೋಡ್ಕೊಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಶೈನಿಂಗ್ ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಗಮ್ ಇರುತ್ತೆ. ಇಲ್ಲಿ ಒಂದು ಸ್ವಲ್ಪ ಈ ಥರ ಕೆರೆದ್ರೆ ಬರುತ್ತೆ ನೋಡಿ, ಗಮ್ ಥರ ಪುಡಿ ಪುಡಿ ಥರ ಬರುತ್ತೆ. ಇದು ಐರನ್ ಮಾಡಿದಾಗ ಇದು ಕರೆಕ್ಟಾಗಿ ಬಟ್ಟೆಗೆ ಅಂಟ್ಕೊಳ್ಳುತ್ತೆ. ಇದನ್ನು ನೋಡಿಕೊಂಡು ಕರೆಕ್ಟಾಗಿ ಇದೇ ಥರನೇ ಇಟ್ಕೊಂಡು ಐರನ್ ಮಾಡ್ಕೋಬೇಕು. ನಮಗೆ ಎಲ್ಲಿ ಬೇಕು ನೋಡಿಕೊಂಡು ಅಲ್ಲಿ ಇಟ್ಕೊಂಡು ಐರನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಹಾಗೇನೂ ಸ್ಟಿಚ್ ಮಾಡ್ಕೋಬೋದು. ಸ್ವಲ್ಪ ಬಟ್ಟೆನ ಉಳಿಸ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, ಇಷ್ಟು ಬಟ್ಟೆ ಉಳಿಸ್ಬಿಟ್ಟು ಐರನ್ ಮಾಡ್ಕೋಬೇಕು. ಇಲ್ಲ ಅಂದರೆ ಹಾಗೇನೂ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಥರ ನೀವು ಮಾಡ್ಕೋಬೋದು. ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ಒಂದು ಸಾರಿ ಐರನ್ ಮಾಡ್ಕೊಂಬಿಡಿ, ಬಿಗಿನರ್ಸ್ ಆಗಿದ್ದರೆ. ಈ ಥರ 2 ಪ್ಯಾಂಟಿಗೂ ಎಷ್ಟಾಗಲ್ಲ ಬೇಕಾಗುತ್ತೆ, ಕಾಲಿನ ಸುತ್ತಳತೆಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಫೋಲ್ಡ್ ಮಾಡಬೇಕು. ಸ್ವಲ್ಪ ಫೋಲ್ಡ್ ಮಾಡಿ ಬಟ್ಟೆ ಅಷ್ಟೇ, ಮತ್ತು ನಾವು ಕ್ಯಾನ್ವಾಸ್ ಬಟ್ಟೆನ ಪೇಪರ್ನ ಫೋಲ್ಡ್ ಮಾಡಬಾರ್ದು. ಬರೀ ಬಟ್ಟೆ ಅಷ್ಟೇ ಎಕ್ಸ್ಟ್ರಾ ತೊಗೊಂಡು ಈ ಥರ ಇದ್ರ ಮೇಲುಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಬರಬೇಕು. ಪೂರ್ತಿಯಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ಥರ ಫೋಲ್ಡ್ ಮಾಡಿ ಮತ್ತು ಈ ತುದಿಗೆ ಸ್ಟಿಚ್ ಮಾಡ್ಕೋಬೇಕು. ಈ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೋಡ್ಕೋಬೇಕು, ಅಲ್ಲಿ ಕ್ಯಾನ್ವಾಸ್ ಬಟ್ಟೆ ಪೇಪರ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಸ್ಟ್ರೈಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ಓಪನ್ ಇದೆಯಲ್ಲ, ಈ ತುದಿಗೆ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ಇದ್ರ ಮೇಲ್ಗಡೆ ಯಾವ ರೀತಿ ಡಿಸೈನ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಪೆನ್ನು ಇಲ್ಲಾಂದರೆ ಪೆನ್ಸಿಲು ಇಲ್ಲಾಂದರೆ ಏನಾದರೂ ತೊಗೊಂಡು ಈ ಥರ ಬರ್ಕೋಬೇಕು ನೀವು. ನಾನು ಒಳಭಾಗಕ್ಕೆ ಬರ್ಕೊಳ್ತಾ ಇದ್ದೀನಿ. 1 ಇಂಚಿಗೆ 1 ಪಾಯಿಂಟನ್ನು ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ ನೀವು ಅಳತೆ ಮಾಡ್ಕೊಳ್ಬೇಕಂದ್ರೆ ಪಾಯಿಂಟನ್ನು ಇಟ್ಕೊತಾ ಹೋಗ್ಬೋದು. ಇಲ್ಲಾಂದರೆ ನೀವು ಹಾಗೆ ಫ್ರೀ ಹ್ಯಾಂಡಾಗಿ ಗೊತ್ತಾಗುತ್ತೆ ಅನ್ನೋದಾದರೆ ಫ್ರೀ ಹ್ಯಾಂಡಾಗಿ ಇಟ್ಕೊಂಡು ಈ ಥರ ಪಾಯಿಂಟನ್ನು ಇಟ್ಕೊಂಡು ವಿ ಶೇಪಲ್ಲಿ ಈ ಥರ ಬರಿತಾ ಹೋಗಬೇಕು. ನಾವೇನು ವಿ ಶೇಪಲ್ಲಿ ಬರ್ಕೊಂಡಿರ್ತೀವಲ್ಲ, ಈ ಥರ ಜಿಗ್ಜಾಗ್ ಟೈಪು, ಇದ್ರ ಮೇಲುಗಡೆನೇ ನಾವು ಸ್ಟಿಚ್ ಮಾಡ್ತಾ ಬರಬೇಕು. ಈ ಥರ ಹೊಲಿತಾ ಬರಬೇಕು. ಈ ಥರ ತಿರುಗಿಸ್ಕೋಬೇಕು, ನೀಡಲ್ನ ತಿರುಗಿಸ್ಕೋಬೇಕು. ನೀಡಲ್ ಪಾಯಿಂಟನ್ನು ಆ ಮೂಲೆ ಹತ್ರ ನಿಲ್ಲಿಸ್ಬಿಟ್ಟು ತಿರುಗಿಸ್ಕೋಬೇಕು. ಈ ಥರ ಬಟ್ಟೆನ ಪೂರ್ತಿ ನೀಡಲ್ನ ಎತ್ತಬಾರ್ದು, ಅವಾಗ ನೀಟಾಗಿ ಬರುತ್ತಲ್ಲಿ. ಪೂರ್ತಿಯಾಗಿ ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತಲ್ಲ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಈ ಥರ ಇದ್ರ ನಡುವೆ ಇನ್ನೊಂದು ಪಾಯಿಂಟನ್ನು ಇಟ್ಕೊಂಡು ಈ ಥರ ವಿ ಶೇಪಲ್ಲಿ ಬರ್ಕೊಳ್ತಾ ಇದ್ದೀನಿ. ಈ ಥರ ಬರ್ಕೊಂಡು ಪೂರ್ತಿಯಾಗಿ ಇದು ಒಳಭಾಗಕ್ಕೆ ಬರ್ಕೋಬೇಕು ಫ್ರೆಂಡ್ಸ್, ಮೇಲ್ಭಾಗಕ್ಕೆ ಬರ್ಕೋಬಾರ್ದು. ಇದು ಪೆನ್ ಇದು, ಹಾಗಾಗಿ ನಾನು ಒಳಭಾಗಕ್ಕೆ ಬರ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಬರ್ಕೊಂಡಿದ್ದೀನಿ. ಚಾಪೀಸಲ್ಲಿ ಬರೆದ್ರೆ ನಿಮ್ಗೆ ಗೊತ್ತಾಗಲ್ಲ, ಹಾಗಾಗಿ ಪೆನ್ನಲ್ಲೇ ಬರ್ಕೊಂಡಿದ್ದೀನಿ. ಈ ಥರ ಆಪೋಸಿಟ್ಟಾಗಿ ನಾವು ವಿ ಶೇಪಲ್ಲಿ ಸ್ಟಿಚ್ ಮಾಡ್ತಾ ಬರಬೇಕು. ಪೂರ್ತಿಯಾಗಿ ಇದೇ ಥರನೇ ನೋಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ಮೇಲ್ಭಾಗ ಕಾಣಿಸ್ತಾ ಇದೆಯಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಥರ ಡಿಸೈನ್ ಮಾಡ್ಕೊಳ್ಳೋದ್ರಿಂದ. ಇದೇ ಥರ ಸಿಂಪಲ್ಲಾಗಿ ಬೇರೆ ಬೇರೆ ಡಿಸೈನ್ನ ಹೇಳ್ಕೊಡ್ತೀನಿ ನೋಡಿ. ಈ 2 ಪ್ಯಾಂಟು ಈ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈ 2 ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈ 2 ಜಾಯಿಂಟ್ ಮಾಡಿಕೊಂಡು ಜೋಡಿಸಿಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ 2 ಸಾರಿ ಇಲ್ಲಿ ಹೊಲ್ಕೋಬೇಕು. ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ವಲ್ಪ ಬಟ್ಟೆ ಬಿಟ್ಕೊಂಡೇ ನಾವು ಸ್ಟಿಚ್ ಮಾಡ್ಕೋಬೇಕು. ತುದಿಗೆ ಸ್ಟಿಚ್ ಮಾಡಬಾರ್ದು ಫ್ರೆಂಡ್ಸ್ ಯಾವಾಗಲೂ. ಇದರಲ್ಲಿ ಇನ್ನೊಂದು ಮೆಥಡಲ್ಲಿ ನಾನು ನೆಕ್ಸ್ಟು
ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೋದು ಅಂತಂದೇಳ್ಬಿಟ್ಟು. ತುಂಬಾ ಟೈಪ್ಸ್ ಇದೆ, ಅದರಲ್ಲೂ ಬೇರೆ ಬೇರೆ ಟೈಪಲ್ಲಿ ನಾವು ಸ್ಟಿಚಿಂಗನ್ನು ಮಾಡ್ಕೋಬೋದು. ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಬಿಗ್ನೆಸ್ಗಾಗಿ. ನೋಡಿ, ಇದು ಒಳಭಾಗದ್ದು, ಇದು ಎರಡು ಸೀದಾ ಬಟ್ಟೆ, ಇವೆರಡು ಸೈಡು ಸೀದಾ ಇದೆ, ಆಪೋಸಿಟ್ ಸೈಡಲ್ಲಿ ಉಲ್ಟಾ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಈಗ ಇಲ್ಲಿದ್ದ ಒಂದು ಪಾಯಿಂಟನ್ನು ಹಾಕ್ಕೊಳ್ಳಿ, ಇಲ್ಲಿ ಸ್ಟಿಚ್ ಮಾಡೋದಿದೆ. ಇಲ್ಲಿದ್ದ ಒಂದು 3 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ನೋಡಿ, 3 ಇಂಚಸ್ಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಓಪನ್ ಮಾಡ್ಕೋಬೇಕು. ಎರಡು ಸೈಡು ಇದೇ ಥರನೇ 3 ಇಂಚಸ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಈಗ ಇದನ್ನು ಓಪನ್ ಮಾಡಿಕೊಂಡು ಈ ಥರ ಸಿಂಗಲ್ ಬಟ್ಟೆ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಮಾಡ್ತಾ ಬರಬೇಕಿಲ್ಲಿ. ಇದು ಬ್ಯಾಕ್ ಪಾರ್ಟಿಗೆ ಹೋಗುತ್ತೆ ಫ್ರೆಂಡ್ಸ್. ಇದು ಬ್ಯಾಕ್ ಸೈಡಲ್ಲಿ ಬರುತ್ತೆ. ನೀವು ಪ್ಯಾಂಟಲ್ಲಿ ನೋಡಿ ಬ್ಯಾಕ್ ಸೈಡಲ್ಲಿ ಸಣ್ಣದಾಗಿ ನೆರಿಗೆ ಹಿಡಿದಿರ್ತಾರಲ್ಲ, ಅದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಸಣ್ಣ ಸಣ್ಣ ನೆರಿಗೆನ ಹಿಡಿಬೇಕಿಲ್ಲಿ. ಫ್ರೆಂಡ್ಸ್, ನಿಮಗೆ ಈ ಸ್ಟಿಚಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾ ಇದೆ ಅಲ್ಲೆಲ್ಲ ಇದನ್ನು ಶೇರ್ ಮಾಡಿ. ನೋಡಿ, ಈ ಪಾಯಿಂಟಿನ ತನಕ ನಾವು ಸ್ಟಿಚ್ ಮಾಡ್ಕೋಬೇಕು, ಇಷ್ಟೇ ಸಾಕು. ನೆಕ್ಸ್ಟು 2 ಸಾರಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಫ್ರಂಟಲ್ಲಿ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ಬ್ಯಾಕಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ, ಈಗ ನೋಡಿ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಈ ತುದಿ ಏನಿದೆಯಲ್ಲ, ಇದು ಫ್ರಂಟಿಗೆ ಬರುತ್ತೆ. ಇಲ್ಲಿ ಈ ಥರನಾದರೂ ಸ್ಟಿಚ್ ಮಾಡ್ತಾ ಬರ್ಬೋದು, ಇಲ್ಲಾಂದರೆ ಆ ಕಡೆಗಾದರೂ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೋದು. ಅದಕ್ಕೂ ಮುಂಚೆ ಇಲ್ಲಿ ಇಷ್ಟು ನೋಡಿ, ಒಂದು ಅರ್ಧ ಇಂಚಿನಷ್ಟು ಬಟ್ಟೆನ ಬಿಟ್ಬಿಟ್ಟು ಸ್ಟಿಚ್ ಮಾಡ್ತಾ ಬರಬೇಕು. ಕಾಣಿಸ್ತಾ ಇದೆಯಲ್ಲ, ಈ ಅರ್ಧ ಇಂಚಿನಷ್ಟು ಬಟ್ಟೆನ ಉಳಿಸ್ಬಿಟ್ಟೆ ನಾವು ಈ ಥರ ಫೋಲ್ಡಿಂಗ್ನ ಮಾಡ್ಕೋಬೇಕು. ಸ್ವಲ್ಪ ದೂರನೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೀವು ಯಾವ ಸೈಡಿಗಾದರೂ ನೆರಿಗೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದು. ಎರಡೂ ಪಾರ್ಟ್ಗಳ್ನು ಒಂದೇ ಥರನೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ತೋರಿಸ್ತೀನಿ ನೆಕ್ಸ್ಟು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಪೂರ್ತಿಯಾಗಿ ಇದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೆರಿಗೆ ಹಿಡಿತಾ ಸ್ಟಿಚ್ ಮಾಡಬೇಕು. ಈ ನೆರಿಗೆಯಿಂದ ಬ್ಯಾಕ್ ಪಾರ್ಟು ನಾವು ನೆರಿಗೆ ಹಿಡಿದಿರ್ತೀವಲ್ಲ, ಅಲ್ಲಿಗೂ ಇಲ್ಲಿಗೂ ಒಂದು 10 ಇಂಚು ಬಟ್ಟೆನ ಉಳಿಸ್ಬಿಟ್ಟು, ಪ್ಲೈನ್ ಬಟ್ಟೆ ಉಳಿಸ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಮಾರ್ಕ್ ಹಾಕೋಬೇಕು ಅಂತ ನೆಕ್ಸ್ಟು ತೋರಿಸ್ಕೊಡ್ತೀನಿ. ಇದೇ ಥರ ಇನ್ನೊಂದು ಬಟ್ಟೆ ಏನಿದೆಯಲ್ಲ, ಇನ್ನೊಂದು ಸೈಡಿಂದು ಕಾಲಿಂದು, ಅದನ್ನು ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ಈಗ ನೇಫಾದ ಬಟ್ಟೆ ಇದೆಯಲ್ಲ, 4 ಪೀಸ್ ಇದೆ ಇಲ್ಲಿ. ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ನಾನು 2 ಬಟ್ಟೆನ ಜಾಯಿಂಟ್ ಮಾಡ್ಕೊಳ್ತೀನಿ. ಇಲ್ಲಿ ಜಾಯಿಂಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ 2 ಪೀಸನ್ನು ಜಾಯಿಂಟ್ ಮಾಡೋದಿದೆ, ಇದನ್ನು ತೋರಿಸ್ಕೊಂಡು ಆಮೇಲೆ ಆ 2 ಪೀಸನ್ನು ಜಾಯಿಂಟ್ ಮಾಡ್ತೀನಿ. ನೋಡಿ, ಈ ಟ್ರ್ಯಾಂಗಲ್ ಶೇಪಿನವು ಇಲ್ಲಿ ಕಡಿಮೆ ಆಗಿದೆಯಲ್ಲ, ಇಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಸ್ಕ್ವಯರ್ ಬರಬೇಕಲ್ಲ ನಮಗೆ. ಇಲ್ಲಿ ಒಂದು ಪಿನ್ ಹಾಕೊಂಡ್ಬಿಡಿ. ಇದೇ ಥರನೇ ಇಟ್ಕೊಂಡು ನೀವು ಸ್ಟಿಚ್ ಮಾಡಿಕೊಂಡ್ರೆ ಯಾವುದೇ ರೀತಿ ಕನ್ಫ್ಯೂಸ್ ಆಗಲ್ಲ. ಈಗ ಸ್ಟಾರ್ಟ್ ಮಾಡೋಣ.
ಇಲ್ಲಿ ಸಣ್ಣ ಪೀಸ್ ಏನು ಹಚ್ಚುತ್ತಾ ಇದ್ದೀನಲ್ಲ ಆ ಪೀಸು ಸ್ವಲ್ಪ ದೊಡ್ಡದೇ ತೊಗೊಳ್ಳಿ. ಉಳಿದದ್ದನ್ನು ಕಟ್ ಮಾಡಿ ತೆಗಿಬೋದು, ಸಣ್ಣದು ಮಾತ್ರ ತೊಗೋಬಾರ್ದು, ಕರೆಕ್ಟಾಗಿ ಮಾತ್ರ ತೊಗೋಬಾರ್ದು. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ 2 ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಈ ಥರ ಫೋಲ್ಡ್ ಮಾಡಿ ಇದ್ರ ಮೇಲ್ಗಡೆ ಇನ್ನೊಂದು ಹೊಲಿಗೆನ ಬಿಟ್ಕೋಬೇಕು. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಎಕ್ಸ್ಟ್ರಾ ಬಂದಿದೆ ಅಂತಂದೇಳ್ಬಿಟ್ಟು. ನಿಮಗೆ ಗೊತ್ತಾಗಲ್ಲ ಅಂದರೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಈ ಥರ ಇಲ್ಲಿ ಜೋಡಿಸ್ಕೋಬೇಕು. ಯಾವುದು ಎಕ್ಸ್ಟ್ರಾ ಬಂದಿದೆ ಗೊತ್ತಾಗುತ್ತೆ, ಆ ಪಾರ್ಟನ್ನು ನೀವು ಕಟ್ ಮಾಡಿ ತೆಗಿಬೇಕಾಗತ್ತೆ. ಇಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ 2 ಪಾರ್ಟು ಇದೇ ಥರನೇ ಈ 4 ಪೀಸು ನಾವೇನು ಪೀಸನ್ನು ಹಚ್ಚಬೇಕು ಅಂತ ಹೇಳಿದ್ನಲ್ಲ, ಈ 4 ಪೀಸ್ಗೂ ಇದೇ ಥರನೇ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ ಫಸ್ಟು. ಹಾಗೂ ನನ್ನ ಇನ್ನೊಂದು ಚಾನಲ್ ಆದ ರೂಪಾ ಕ್ರಿಯೇಟಿವಿಟಿ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಸಹ ನಾನು ಸ್ಟಿಚಿಂಗ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಅದರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್, ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಸಹ ಸಿಂಪಲ್ ಮೆಥಡಾಗಿ ಎಲ್ಲವನ್ನೂ ಹೇಳ್ಕೊಡ್ತೀನಿ. ಈ ಥರ ಇದ್ರ ಮೇಲ್ಗಡೆನೇ ಬಟ್ಟೆ ಇಟ್ಕೊಂಡು ಅದನ್ನು ಲೆವೆಲ್ ಮಾಡ್ಕೋಬೋದು. ಈ ಥರನೂ ಇಟ್ಕೊಂಡು ನೀವು ಇದು ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆನ ತೆಗಿಬೋದು. ಈ ಥರ ತುಂಬ ಜನ ಬಿಗ್ನರ್ಸ್ ಇದ್ದಾರೆ ಅಂತಂದೇಳ್ಬಿಟ್ಟು ನಾನಿಲ್ಲಿ ನಿಧಾನವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಪೀಸ್ ಹಚ್ಚೋದು ಯಾವ ರೀತಿ ಅಂತಂದೇಳಿ ಗೊತ್ತಾಯ್ತಲ್ಲ. ನೋಡಿ, ಈ ಥರ ನೀಟ್ ಫಿನಿಶಿಂಗ್ ಬರಬೇಕು. ಈ ಥರ ಪೀಸ್ ಹಚ್ಕೊಳ್ಳೋದು ಇದೇ ಥರನೇ ಇಟ್ಕೊಂಡು ಈಗ ಸ್ಟಿಚ್ ಮಾಡೋಣ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ಕೂಳೆ ಏನಿದೆಯಲ್ಲ, ಈ ಕೂಳೆನ ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆನೇ ಹೊಲ್ಕೊಂಡಿದ್ದೀನಿ. ಈಗ ಈ ಥರ ಇನ್ನೊಂದು ಪೀಸನ್ನು ಇದೇ ಥರನೇ ರೆಡಿ ಮಾಡ್ಕೋಬೇಕು. ಇಲ್ಲಿ ಗೊತ್ತಾಗ್ತಾ ಇದೆಯಲ್ಲ ನೋಡಿ, ಇದೇ ಥರನೇ ಸ್ಟಿಚ್ ಮಾಡ್ಕೋಬೇಕು, ಒಂದೇ ಕಡೆ ಬರಬೇಕು. ಈಗ ಇನ್ನೊಂದನ್ನು ನಾನು ಇದೇ ಥರನೇ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಇಟ್ಕೊಂಡು ನೋಡಿ, ಇದು ಸೀದಾ, ಇದು ಉಲ್ಟಾ, ಇದು ಉಲ್ಟಾ. ಇಲ್ಲಿ ಪೀಸ್ ಹಚ್ಚಿದ್ದೀನಿ. ಈಗ ಇದ್ರ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಕೂಳೆ ಇದೆ, ಈ ಸೈಡಲ್ಲಿ ಈ ಥರ ಇಲ್ಲಿ ಕೂಳೆ ಇದೆ. ಈ ಥರ ಇಟ್ಕೋಬೇಕು ಬಟ್ಟೆನ. ಈ ಸೈಡಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ನಾವು ಪೀಸ್ಗಳನ್ನ ಜಾಯಿಂಟ್ ಮಾಡದೆ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. 2 ಮೀಟರ್ ಬಟ್ಟೆನಲ್ಲಿ ಫ್ರೆಂಡ್ಸು ಸ್ವಲ್ಪ ಪೀಸ್ ಹಚ್ಚಲೇಬೇಕಾಗತ್ತೆ. ಕೆಲವೊಂದು ಬಟ್ಟೆ ಪನ್ನ ಕಡಿಮೆ ಬಂದಾಗಲೂ ಪೀಸನ್ನು ಹಚ್ಚಬೇಕಾಗತ್ತೆ. ಇಲ್ಲ ಅಂದರೆ ಜಾಸ್ತಿ ಬಟ್ಟೆ ಹರಿಸ್ಕೊಂಬಂದು ಪೀಸ್ ಹಚ್ಚದಂಗೆ ನಾವು ನೇಫನ್ನು ರೆಡಿ ಮಾಡಿ ಸ್ಟಿಚ್ ಮಾಡ್ಬೋದು. ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈಗ ಇದ್ರ ಮೇಲ್ಗಡೆ ಮೇಲೊಲಿಗೆನ ಹಾಕ್ಕೊಳ್ಬೇಕು. ಈಗ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೇನಲ್ಲ ಈಗಿನ, ಇದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈಗ ಒಂದು ಸೈಡಲ್ಲಿ ನಾವು ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಅರ್ಧ ಇಂಚಿನಷ್ಟು ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇದು ಫ್ರಂಟಲ್ಲಿ ಬರುತ್ತೆ. ಇದು 2 ಸೈಡು ಇದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ನೀವು ಪ್ಯಾಂಟಿಂದು ಫ್ರಂಟಲ್ಲಿ ಈ ಥರ ಇರುತ್ತೆ ನೋಡಿ, ಗೊತ್ತಾಗುತ್ತೆ. ನೀವು ಬಿಗಿನರ್ಸ್ ಆದರೆ ನೋಡ್ಕೋಬೇಕು ಎಲ್ಲಿ ಯಾವ ಥರ ಹೊಲಿದಿದ್ದಾರೆ ಅಂತಂದೇಳ್ಬಿಟ್ಟು. ನೋಡಿ, ಇಲ್ಲಿ ಸ್ಟಿಚ್ ಮಾಡಿದ್ದೀವಲ್ಲ, ಈಗ ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು.
ಇಲ್ಲಿ ಸಣ್ಣದಾಗಿ ಒಂದು ಸಾರಿ ಫೋಲ್ಡ್ ಮಾಡಿ ಬೇಕಂದರೆ ನೀವು ಸ್ಟಿಚ್ ಮಾಡ್ಕೋಬೋದು. ನಾನೀಗ ಇಲ್ಲಿ ಫೋಲ್ಡ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಹಾಗೆ ಒಂದೇ ಸಾರಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇದು ಎಡ್ಜಸ್ ಆಗಿರೋದ್ರಿಂದ ಇಲ್ಲಿ ಬಟ್ಟೆ ಬಿಚ್ಚೋದಿಲ್ಲ. ನಿಮಗೆ ಗೊತ್ತಾಗುತ್ತೆ, ಅಂಚಿನ ಕಡೆದು ಏನಾದರೂ ಬಂದಿದ್ದರೆ ಅದನ್ನು ಹಾಗೇ ಇಟ್ಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅಲ್ಲಿ ದಾರ ಬಿಚ್ಚುತ್ತಾ ಇದೆ ಅನ್ನೋದಾದರೆ ಒಂದು ಸಣ್ಣದಾಗಿ ಒಂದು ಸಾರಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಆನಂತರ ಈ ಥರ ಫೋಲ್ಡ್ ಮಾಡಬೇಕು. 1 ಇಂಚಿನಷ್ಟು ಕರೆಕ್ಟಾಗಿ 1 ಇಂಚು ಇಲ್ಲಾಂದರೆ 1/4 ಇಂಚಿನಷ್ಟು ಬಟ್ಟೆನ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಮಾಡಬೇಕು. ಕಡಿಮೆ ಮಾತ್ರ ಮಾಡಬಾರ್ದು, ಕಸಿ ಹೋಗಬೇಕಲ್ಲ ಫ್ರೆಂಡ್ಸ್, ಕಸಿಗೋಸ್ಕರ ಇಲ್ಲಿ ಸ್ವಲ್ಪ ಜಾಸ್ತಿನೇ ನೀವು ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಹೊಲಿತಾ ಇರ್ತಕ್ಕಂಥ ಬಟ್ಟೆ ಏನಾದರೂ ದಾರದ ಎಳೆ ಬಿಚ್ಚುತ್ತಾ ಇದ್ದರೆ ಅಲ್ಲಿ ಸಣ್ಣದಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಆನಂತರ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇದೇ ಥರನೇ ಇಟ್ಕೋಬೇಕು ಇದನ್ನು. ಈಗ ಪ್ಯಾಂಟಿಗೆ ಯಾವ ರೀತಿ ನಾವು ಜಾಯಿಂಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಈ ಥರ ಜೋಡಿಸ್ಕೊಳ್ಳಿ. ನೋಡಿ ಪ್ಯಾಂಟು ರೆಡಿಯಾಗಿದೆಯಲ್ಲ, ಈಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈ ನೇಫ ಮತ್ತು ಪ್ಯಾಂಟ್ ಕರೆಕ್ಟಾಗೇ ಇರಬೇಕಿದು ಹಚ್ಚೋದಕ್ಕೆ. ಇಲ್ಲಿದ್ದ ನೇಫಾನ ಇದ್ರ ಮೇಲ್ಗಡೆ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಬರಬೇಕು ಇದನ್ನು. ಅಕಸ್ಮಾತ್ ನೀವು ಹೊಲಿದಿರೋದು ನೆರಿಗೆ ಜಾಸ್ತಿ ಏನಾದರೂ ಇದ್ದರೆ ಹಿಡ್ದಿದ್ರೆ 1-2 ನೆರಿಗೆನ ಬಿಚ್ಕೊಂಡು ಸರಿ ಮಾಡ್ಕೋಬೇಕು. ನೋಡಿ ನಾನು ಇಲ್ಲಿ ಕರೆಕ್ಟಾಗಿ 2 ಸೆಂಟ್ರ್ ಪಾಯಿಂಟನ್ನು ಪಿನ್ ಹಾಕ್ಕೊಂಡಿದ್ದೀನಿ. 2 ಸೆಂಟ್ರ್ ಪಾಯಿಂಟ್ಗೂ ಸೇರಿಸ್ಬಿಟ್ಟು ಪಿನ್ ಹಾಕ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಈ ಥರ ಹಾಕ್ಕೊಂಡು ಉಳಿದಿರ್ತಕ್ಕಂಥ ಬಟ್ಟೆ ಏನಿದೆಯಲ್ಲ ಈ ಥರ ಜೋಡಿಸ್ಕೋಬೇಕು. ಇದನ್ನು ಈ ಥರ ಜೋಡಿಸ್ಕೊಂಡಾಗ ನನಗೆ ಮುಂಭಾಗದ್ದು 1 ನೆರಿಗೆಯಷ್ಟು ಜಾಸ್ತಿ ಬಟ್ಟೆ ಇದೆ, ಹಾಗಾಗಿ ಒಂದು ನೆರಿಗೆ ಹಿಡಿದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಅವಾಗ ನೋಡ್ಕೋಬೇಕು. ನೋಡಿ 1 ನೆರಿಗೆಯಷ್ಟು ಬಟ್ಟೆ ಇಲ್ಲಿ ಹಿಡಿದ್ರೆ ಸರಿ ಹೋಗುತ್ತೆ. ಈಗ ಅಕಸ್ಮಾತ್ ನೀವೇನಾದರೂ ಈ ಥರ ಮಾಡಿದರೆ ಈ ಥರ ಸರಿ ಮಾಡ್ಕೋಬೇಕು. ಅಲ್ಲಿ ಬಟ್ಟೆ ಕಡಿಮೆ ಬಂತ 1 ನೆರಿಗೆ ಬಿಚ್ಚಿದ್ರೆ ಸರಿ ಹೋಗುತ್ತೆ. ಈ ಥರ ಅಡ್ಜಸ್ಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ನೀವು ಸೆಂಟ್ರಿಗೆ ಒಂದು ಪಿನ್ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಕರೆಕ್ಟಾಗಿ ಇಲ್ಲಿದ್ದ ಜೋಡಿಸ್ಕೊಳ್ಳಿ. ನಾವು ಕೆಳಗಡೆ ಪ್ಯಾಂಟಿಂದೇ ಬೇರೆ ನೇಫಾನೇ ಬೇರೆ ಪೂರ್ತಿಯಾಗಿ ಸ್ಟಿಚ್ ಮಾಡಿಕೊಂಡು ಇನ್ನೊಂದು ಮೆಥಡಲ್ಲಿ ಬೇಕಂದರೆ ನಾವು ಸ್ಟಿಚ್ ಮಾಡ್ಕೊಳ್ಬೋದು. ತುಂಬಾ ಟೈಪ್ಸ್ ಇದ್ದಾವೆ ಫ್ರೆಂಡ್ಸ್ ಸ್ಟಿಚ್ ಮಾಡೋದ್ರಲ್ಲಿ. ಇದಾದರೆ ಬಿಗ್ನರ್ಸ್ಗೆ ತುಂಬಾ ಈಸಿ ಆಗುತ್ತೆ ಅಂತ ಇದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಈ ಥರ ಮತ್ತೆ ಫೋಲ್ಡ್ ಮಾಡಿ ಅದ್ರ ಮೇಲ್ಗಡೆನೇ ಸ್ಟಿಚ್ ಮಾಡ್ಕೋಬೇಕು. ಕೂಳೆ ಮೇಲ್ಗಡೆನೇ ನಾವು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕಂಪ್ಲೀಟಾಗಿ ಆದಮೇಲೆ
ಈಗ ಗೊತ್ತಾಗ್ತಾ ಇದೆಯಲ್ಲ, ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಜೋಡಿಸಿಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ ಇಟ್ಕೊಂಡು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಮೇಲಕ್ಕೆ 2ರಿಂದ 3 ಇಂಚಿನಷ್ಟು ಬಟ್ಟೆನ ಬಿಟ್ಟು ನಾವಿಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕು ಹೊಲಿಗೆನ. ನೋಡಿ, ಒಂದು 2 ಇಂಚಿನಷ್ಟು ಬಿಟ್ಟಿದ್ದೀನಿ ಬಟ್ಟೆನ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಹಿಂದಕ್ಕೆ ಮುಂದಕ್ಕೆ ಒಂದೆರಡು ಸರಿ ಹೊಲ್ಕೊಂಡ್ರೆ ಲಾಕ್ ಆಗುತ್ತೆ. ಈಗ ಬಟ್ಟೆನ ಕರೆಕ್ಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ತಾ ಬರಬೇಕು. ಒಂದು ಅರ್ಧ ಇಂಚಿನಷ್ಟು ಬಟ್ಟೆನ ಬಿಟ್ಕೊಂಡು ಸ್ಟಿಚ್ ಮಾಡ್ತಾ ಬನ್ನಿ. ಕಡಿಮೆ ಏನಾಗಲ್ಲ, ನಾವು ಏಕೆಂದರೆ ಎಕ್ಸ್ಟ್ರಾನೇ ತೊಗೊಂಡಿರ್ತೀವಿ ಸ್ಟಿಚ್ ಕಟಿಂಗ್ ಮಾಡುವಾಗ. ತುದಿಗೆ ಯಾವತ್ತೂ ಹೊಲಿಬಾರ್ದು, ಬಟ್ಟೆ ಹೊಲಿಯುವಾಗ ಸ್ಟ್ರೈಟಾಗೆ ಹೊಲ್ಕೊಳ್ಳಿ. ಇಲ್ಲಿ ಆದರೆ ಅಷ್ಟೇ, ಎಂಡ್ ಮಾಡುವಾಗ ಲಾಕ್ ಮಾಡಬೇಕು. ಒಂದೆರಡು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಸೆಂಟ್ರ್ ಪೋರ್ಷನ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಥರ ಇದೆಯಲ್ಲ, ನಾನಿಲ್ಲಿ ಉಲ್ಟಾನೇ ಇಟ್ಕೊಂಡಿದ್ದೀನಿ ಬಟ್ಟೆನ. ಕಾಣಿಸ್ತಾ ಇದೆಯಲ್ಲ, ಈ ಥರ ಈ ಸೆಂಟ್ರಿಂದ ಇವೆರಡನ್ನೂ ಇಲ್ಲಿಗೆ ಒಂದು ಪಿನ್ನನ್ನು ಹಾಕೊಂಡ್ಬಿಟ್ಟು ಇಲ್ಲಿದ್ದ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ತಾ ಬರಬೇಕು. ಈ ಸೈಡು ಮತ್ತು ಈ ಸೈಡು ಎರಡೆರಡು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ ಪೂರ್ತಿಯಾಗಿ. ಇಲ್ಲಿ ಕೆಳಗಡೆ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. 1 ಇಂಚಿನಷ್ಟು ನಾವು ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಕಟ್ ಮಾಡುವಾಗ, 1 ಇಂಚಿನಷ್ಟು ಬಟ್ಟೆನ ಬಿಟ್ಟು ಈ ಥರ ಬರ್ಕೊಂಬಿಡಿ. ನೀವು ರಫಾಗಿ ಒಂದು ಚಾಪೀಸಲ್ಲಿ ಬರ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಬಿಗಿನರ್ಸ್ ಆಗಿದ್ದರೆ ಈ ಥರ ಫಾಲೋ ಮಾಡಿ, ಕರೆಕ್ಟಾಗಿ ಬಂದುಬಿಡುತ್ತೆ. ನೆಕ್ಸ್ಟು ಸೀಟ್ ಹತ್ರ ಬಂದಾಗ ಸ್ವಲ್ಪ ಕಡಿಮೆ ಸ್ಟಿಚ್ ಮಾಡ್ಕೋಬೇಕು. ಒಂದು 3/4 ಇಂಚಿನಷ್ಟು ಸ್ಟಿಚ್ ಮಾಡ್ಕೋಬೇಕು. ಅಲ್ಲಿ ಜಾಸ್ತಿ ಹಿಡಿಬಾರ್ದು, 1 ಇಂಚು ಗಟ್ಟಲೆ ಸಾಕಾಗುತ್ತೆ. ಒಂದು 3/4 ಇಂಚಿನಷ್ಟು ಬಟ್ಟೆ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ. ನಾನು ಇಲ್ಲೊಂದು ಪಿನ್ ಹಾಕ್ಕೊಂಡಿದ್ದೀನಲ್ಲ, ಈ ಥರ ಪಿನ್ ಹಾಕ್ಕೊಂಡ್ರೆ ಹಿಂದೆ ಮುಂದೆ ಆಗಲ್ಲ, ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ಬಂದುಬಿಡುತ್ತೆ. ನೆಕ್ಸ್ಟು ಇದಾದಮೇಲೆ ಕಸಿ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 2 ಇಂಚು ಇಲ್ಲಾಂದ್ರೆ 1/4 ಇಂಚಿನಷ್ಟು ಬಟ್ಟೆ ತೊಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಸಾಧ್ಯವಾದಷ್ಟು ಶೇರ್ ಮಾಡಿ, ಅವರು ಸಹ ಈಸಿಯಾಗಿ ಕಲ್ತ್ಕೊತಾರೆ. ಇನ್ನು ನಿಮಗೆ ಏನೆಲ್ಲ ಬೇಕು ಅದನ್ನು ಕಮೆಂಟ್ಸ್ ಮಾಡಿದರೆ ನಾನು ಹೇಳ್ಕೊಡ್ತೀನಿ. ಹೊಸದಾಗಿ ಏನೇನಿದೆ ಎಲ್ಲದನ್ನು ಸಹ ಹೇಳ್ಕೊಡ್ತೀನಿ.